ತಿಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ಅಪ್ಪ ನೋಡ್ರಿ ವಿಡಿಯೋ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ನೋಡೆ ಸಖತ್ ಫಾಲೋವರ್ಸ್ ಬರಬೇಕು, ಆ ರೀತಿ ಎಡಿಟ್ ಮಾಡ್ಬೇಕು. ನೋಡ್ತಾ ಇದ್ದೀನಿ ಎಡಿಟ್ ಮಾಡ್ತೀನಿ ಅಂತ. ಅಪ್ಪ ಕಿಟ್ಟು ಏನು ನೀನು? ನಾನು ವಿಡಿಯೋ ಎಡಿಟ್ ಮಾಡ್ತಾ ಇದೀನಿ, ಈ ತರ ಇರಿಟೇಟ್ ಮಾಡ್ತೀರಾ? ಹೋಗು, ಟಿಫನ್ ಮಾಡಿದೀನಿ, ತಿಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ಮಾಡ್ಕೊ. ಅಪ್ಪ ನಾನು ಆಫೀಸ್ ಮೀಟಿಂಗ್ ಅಲ್ಲಿ ಇದ್ದೀನಿ, ಆಮೇಲೆ ಮಾತಾಡ್ತೀನಿ. ನೋಡ್ರಿ ವಿಡಿಯೋ ಪೋಸ್ಟ್ ಮಾಡಿದ ತಕ್ಷಣ 50K ಫಾಲೋವರ್ಸ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಹೌದಾ? ಸೂಪರ್ ಕಣೆ, ಸೂಪರ್. ನಾಳೆಯಿಂದ ನಮ್ಮ ಮಗನ ಕೈಯಲ್ಲಿ ವಿಡಿಯೋ ಮಾಡಿಸ್ಬೇಕು, ಅವಾಗ ಫಾಲೋವರ್ಸ್ ಇನ್ನೂ ಜಾಸ್ತಿ ಆಗ್ಬಿಡ್ತಾರಲ್ವಾ? ಓಕೆ ಚಿನ್ನ. ಅಮ್ಮ ಆಟ ಆಡಕ್ ಬಾರಮ್ಮ ಪ್ಲೀಸ್ ಕಣ, ನನ್ ತುಂಬಾ ಕೆಲ್ಸ ಇದೆ, ನಾನ್ ತುಂಬಾ ಬಿಸಿ ಇದ್ದೀನಿ, ಈಗ ಆಟ ಆಡಕ್ಕೆಲ್ಲ ಆಗಲ್ಲ, ಹೋಗು. ಅಪ್ಪ ಪ್ಲೀಸ್ ಆಟ ಆಡಕ್ ಬಾರಪ್ಪ. ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳದ್ನಲ್ಲೋ, ಅಮ್ಮನ ಜೊತೆ ಆಟ ಆಡ್ಕೋಗು. ಅಮ್ಮ ಅಪ್ಪನೂ ಆಡಕ್ ಬರೋಣ, ನೀನು ಆಡಕ್ ಬರೋಣ, ನಾನು ಯಾಕೆ ಜೊತೆ ಆಡ್ಲಿ? ಕಿಟ್ಟು ಆಟಕ್ಕೆ ಯಾರು ಇಲ್ಲ, ಏನಾಯ್ತು? ಮೊಬೈಲ್ ಇಲ್ವಾ? ಅದ್ರ ಜೊತೆಗೆ ಆಟ ಆಡು. ಸರಿ ಅಮ್ಮ ಬರಲಿ. ಅಮ್ಮ ಅಮ್ಮ ನಂಗೂ ಮೊಬೈಲ್ ಕೊಡಮ್ಮ. ನೀನ್ ಹೋಮ್ವರ್ಕ್ ಆಯ್ತಾ? ಇಲ್ಲ, ಹೋಮ್ವರ್ಕ್ ಮಾಡಿದ್ಮೇಲೆ 10 ನಿಮಿಷ ಫೋನ್ ಕೊಡ್ತೀನಿ, ಆಯ್ತಾ? ಈಗ ಅಮ್ಮ ಅಮ್ಮ ಬೋರ್ತಿದಮ್ಮ. ನೀವೊಂದ್ ಕತೆ ಹೇಳ. ಒಂದೂರಲ್ಲಿ ಪುಣ್ಯಕೋಟಿ ಅಂತ ಒಂದು ಹಸು ಇತ್ತಂತೆ. ಗುಡ್ ಮಾರ್ನಿಂಗ್ ಕನ್ನ. ಗುಡ್ ಮಾರ್ನಿಂಗ್ ಅಪ್ಪ. ಮುಖ ನೋಡ್ಕೊಂಡು ಗುಡ್ ಮಾರ್ನಿಂಗ್ ಹೇಳು. ಮುಖ ನೋಡ್ತಾರೆ ಗುಡ್ ಮಾರ್ನಿಂಗ್ ಅಂದ್ರೆ ಅದೇನು ಗುಡ್ ನೈಟ್ ಆಗೋಗುತ್ತಾ? ಸುಮ್ಮನೆ ಹೋಗಪ್ಪ. ಜಾನು. ಹಾ ಬಂದೆ. ಬರೀ ನೋಡು, ನಾನು ಕೆಲ್ಸದ ಮೇಲೆ ಬಾಂಬೆ ಹೋಗ್ತಾ ಇದ್ದೀನಿ, ಬರೋದಕ್ಕೆ ಒಂದ್ ವಾರ ಲೇಟ್ ಆಗುತ್ತೆ, ಮನೆ ಕಡೆ ಹುಷಾರು. ಓಕೆನಾ? ಬಾಯ್ ಮಗನೆ. ಬಾಯ್ ಬಾ. ಕಿಟ್ಟು ಅಪ್ಪ ಅಷ್ಟು ದೂರ ಹೋಗ್ತಾ ಇದಾರೆ, ಕರೆಕ್ಟ್ ಆಗಿ ಬಾಯ್ ಹೇಳಕ್ಕಾಗಲ್ವೇನೋ? ಏನಮ್ಮ? ಸರಿ ಆಯ್ತು, ಸ್ಕೂಲ್ ಬರೋ ಟೈಮ್ ಆಯ್ತು, ಲೇಟ್ ಆಗಿದೆ ಸ್ಕೂಲಿಗೆ, ಬೇಗ ತಿಂಡಿ ತಿಂದು ರೆಡಿ ಆಗಿ. ಸ್ಕೂಲ್ಗೆ ಹೋಗಲ್ಲ. ಯಾಕೆ? ಅಮ್ಮ ಸ್ವಲ್ಪ ತಲೆ ನೋಡ್ತಿದೆ ಅಮ್ಮ. ತಲೆ ನೋಡ್ತಿದ್ಯಾ ಕಂದ? ಚೆನ್ನಾಗಿರೋ ಬಂದಂಗೆ ಇಲ್ವಲ್ಲ, ಯಾವಾಗ್ಲೂ ಮೊಬೈಲ್ ನೋಡ್ತಿರ್ತೀಯಲ್ಲ, ಅದಕ್ಕೆ ನೀನ್ ತಲೆನೋವು. ತಿಂಡಿ ತಂದು ಕೊಡ್ತೀನಿ, ತಿಂಡಿ ತಿಂದು ಒಂದ್ ಅರ್ಧ ಗಂಟೆ ಮಲ್ಕೊಂಡ್ಬಿಡು, ಓಕೆ? ಕಿಟ್ಟು ತಗೋ ತಿಂಡಿ ತಿನ್ನು. ಅಮ್ಮ ಅಲ್ಲಿ ಇಟ್ಟಾಗಿರಮ್ಮ ತಿಂತೀನಿ. ಕಿಟ್ಟು ಮೊಬೈಲ್ ಸೈಡ್ ಇಟ್ಟು ಒಂದು ತಿಂಡಿ ತಿನ್ನು, ಆಮೇಲೆ ಫೋನ್ ತಗೋ. ಏನಮ್ಮ ಹೇಳಿ ಮಾತೆ ಕೇಳಲ್ಲ ಅಲ್ಲ? ಕಿಟ್ಟು ಅವಾಗಿಂದ ಹೇಳ್ತಾ ಇದ್ದೀನಿ, ತಲೆನೋವು ತಲೆನೋವು ಅಂತ್ಯ, ಯಾಕೆ ಯಾವಾಗ್ಲೂ ಮೊಬೈಲ್ ಹೋಗ್ಬೇಕು? ಒಂದ್ ಅರ್ಧ ಗಂಟೆ ನಿದ್ದೆ ಮಾಡಿದ್ರೆ ಎಷ್ಟು ಆರಾಮ್ ಅನ್ಸುತ್ತೆ. ಹೋಗು, ಯಾವಾಗ್ಲೂ ಮೊಬೈಲ್ ನೋಡ್ತಿರ್ತೀಯಲ್ಲ, ಅದಕ್ಕೆ ನಿನ್ ತಲೆನೋವು ಜಾಸ್ತಿ. ಅಯ್ಯೋ ಸಾಯಿಸೋಣ, ಬೇಗ ರನ್ ತಗೊಂಡು ಸಾಯಿಸು ಸಾಯಿಸು. ಒಡಿಯೋ ತಗೊಂಡು ತಗೊಂಡು ಒಡಿಯೋ 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 ಸಾಯಿಸೋಣ, ರನ್ ತಗೊಂಡು ಬೇಗ ಮುಚ್ಚಿಕೊಂಡು ಮುಚ್ಚಿಕೊಂಡು ಒಡಿಯೋ 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 ಬೇಗ ಒಡಿಯೋ 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 ಬೇಗ ಒಡಿಯೋ ಒಡಿಯೋ ಸಾಯಿಸು 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 ಬೇಗ. ಯಾಕೋ ಏನು ಮಾತಾಡ್ತಿದ್ಯಾ? ಏನು ನನಗೆ ಮೊಬೈಲ್ ಬೇಡ, ಅಷ್ಟೇ ಸಾಯಿಸು. ಬೇಗ ಮೊಬೈಲ್ ಬೇಕು, ಮೊಬೈಲ್ ಬೇಕು. ಹಲೋ ರೀ. ಹಲೋ ಹೇಳೆ. ರೀ ಕಿಟ್ಟು ಫೋನ್ ಇಟ್ಕೊಂಡು ಹೆಂಗೆಂಗೋ ಆಡ್ತಿದ್ದಾನೆ, ನಂಗೆ ತುಂಬಾ ಭಯ ಆಗ್ತಿದೆ ರೀ, ನೀವ್ ದಯವಿಟ್ಟು ಬೇಗ ಬರ್ತೀರಾ? ಅಯ್ಯೋ ಹುಚ್ಚಿ, ಮಕ್ಕಳಲ್ವೇನೆ, ಹೊಸ ವಸ್ತು ಸಿಕ್ಕಾಗ ತುಂಬಾ ಎಕ್ಸೈಟ್ ಆಗಿರ್ತಾರೆ, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಹಾಗಲ್ಲ ನೋಡು, ನಾನು ಬಿಸಿ ಇದ್ದೀನಿ, ಆಗ್ಲೆಲ್ಲ ಫೋನ್ ಮಾಡ. ನಾನು ಹೇಳು ಬಾಯ್. ಹಲೋ ನಾನು ಹೇಳು. ಅಮ್ಮ ಅಮ್ಮ ಈ ಪಂಚತಂತ್ರ ಕತೆ ಬುಕ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ಅದರಲ್ಲಿ ಬರೋ ಪ್ರಾಣಿ ಪಕ್ಷಿಗಳ ಕತೆ ಇನ್ನೂ ಚೆನ್ನಾಗಿದೆ. ಪುಟ್ಟ ನೀನ್ ಇದನ್ನೆಲ್ಲ ಓದ್ತಾ ಇರು, ನಾನು ನಿನ್ ಕುಡಿಯೋದಕ್ಕೆ ಏನಾರು ತಗೊಂಡ್ ಬರ್ತೀನಿ. ಯಾಕೆ ಮಾಡಿದ್ದೀನಿ? ಏನಾಯ್ತು? ಸುಮ್ಮನೆ ಆಗೋ, ನಮ್ಮ ಮನೆಗೆ ಫೋನ್ ಕೊಡೋದಂತೆ. ಅಯ್ಯೋ ಊರಂತೆ ಯಾಕ ಹಾಳಾಗಿ ಫೋನ್ ಇಟ್ಕೊಂಡಿರ್ತೀಯ? ನನ್ನ ಜೊತೆ ಆಟ ಆಡು. ನಿಮ್ಗೊಂದು ವಿಷಯ ಗೊತ್ತಾ? ನಮ್ಮ ಮನೆಯಲ್ಲಿ ತುಂಬಾ ಪುಸ್ತಕಗಳಿದೆ ನೋಡಿ. ನನ್ಗೆ ಯಾವ ಗೊತ್ತಿರೋ
ಇತ್ತಲ್ಲ ಪುಟ್ಟ ಏನ್ ಹೇಳಮ್ಮ ನನ್ ಫೋನ್ ಏನಾದ್ರು ತಕೊಂಡ್ಯಾ ಇಲ್ಲಮ್ಮ ಅಯ್ಯೋ ಎಲ್ಲಿ ಆಗಿದ್ರೆ ಅಮ್ಮ ಇಲ್ಲ ಬರ್ತಿದ್ದಲ್ಲ ಆಂಟಿ ಆಂಟಿ ಹಾ ಏನ ಪುಟ್ಟು ಆಂಟಿ ನಿಮ್ ಫೋನ್ ಕೊಡ್ತೀರಾ ನಮ್ಮಮ್ಮ ಫೋನ್ ಕಳ್ಳು ಇಲ್ಲ ಫೋನ್ ಮಾಡ್ಬೇಕು ಅವನೇನಾದ್ರು ಮಾಡಲ್ಲ ಬೇಡ ಬೇಡ ಏನು ಮಾಡ್ತಿದ್ದೆ ಆಂಟಿದು ಆಂಟಿ ಫೋನ್ ನಿನ್ನ ಕೈಯಲ್ಲಿ ಹೇಗ್ ಬಂತು ಅಂದ್ರೆ ಕಳ್ತನ ಮಾಡೋದು ಕಲ್ತಿದ್ದೀರ ಏನೋ ಕಳ್ತ ಮಾಡಿದ್ದೆ ನಾನು ಪಕ್ಕದ ಮನೆಯಿಂದ ಫೋನ್ ಕರ್ಕೊಂಡು ಬರೋದು ದೊಡ್ಡ ಏನೋ ಕಳ್ತ ಮಾಡಿದ್ದೆ ಬಿಡಿ ಜಲ್ವರಿ ಪಾಪ ಮಗು ಗೊತ್ತಾಗ್ಲಿಲ್ಲ ಅನ್ಸುತ್ತೆ ಮಗು ಮಗುನ ಹೊರಚಿಲ್ಲ ಅವನೇ ಮುಖ ನೋಡಿ ನೋಡಿ ಎಷ್ಟು ಚೇಂಜ್ ಆಗಿದೆ ಅಂತ ಆಂಟಿ ಫೋನ್ ಕೊಡು ಕೊಡಲ್ಲ ನೋಡ್ಕಿತ್ತು ನಿಜವಾಗ್ಲೂ ಹೊಡ್ಕೋದ್ಯಾ ಫೋನ್ ಕೊಡು ಕೊಡಲ್ಲ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತು ಎಂಬ ಮಾತಿನಂತೆ ಆಗುವ ಅನಾಹುತಕ್ಕೆಲ್ಲ ಮಕ್ಕಳೇ ಹೊಣೆ ಎನ್ನುವುದು ಎಷ್ಟರ ಮಟ್ಟಿಗೆ ಸರಿ. ಜನ್ಮ ನೀಡುವುದಷ್ಟೇ ಪೋಷಕರ ಜವಾಬ್ದಾರಿಯಲ್ಲ, ಆ ಜವಾಬ್ದಾರಿಯನ್ನು ಅರಿತು ಅವರ ವ್ಯಕ್ತಿತ್ವ ರೂಪಿಸುವುದೇ ತಂದೆ ತಾಯಿಗಳ ಕರ್ತವ್ಯ. ಅವರ ಭವಿಷ್ಯವನ್ನು ರೂಪಿಸುವವರು ನೀವೇ, ಆ ಭವಿಷ್ಯಕ್ಕೆ ಮುಳ್ಳಾಗುವವರು ನೀವೇ. ನಿಮ್ಮ ಒಂದು ಬೇಜವಾಬ್ದಾರಿತನದಿಂದ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಮುಳ್ಳಾಗುತ್ತೀರಾ?